ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಯುಕೆ ಅಡುಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಈರುಳ್ಳಿ ಆಮ್ಲೆಟ್ನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಎಲ್ರಿಗೂ ಗೊತ್ತಿರೋ ರೆಸಿಪಿ, ಆದರೆ ಕೆಲವ್ರಿಗೆ ಗೊತ್ತಿರಲ್ಲ. ಕೆಲವರು ಬ್ಯಾಚುಲರ್ಸ್ಗಳಿಗೆ ಇದು ಯೂಸ್ಫುಲ್ ಆಗಿರೋ ರೆಸಿಪಿ ಅಂತ ನಾನು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಆಮ್ಲೆಟ್ಟು ಯಾರಾದರೂ ಈಸಿ ರೆಸಿಪಿ ಆಗಿರೋದ್ರಿಂದ ಯಾರಾದರೂ ಮಾಡ್ಕೋಬೋದು. ಕೆಲವರಿಗೆ ಗೊತ್ತಿರಲ್ಲ ಈ ರೆಸಿಪಿ ಯಾವ ಥರ ಮಾಡೋದು ಅಂತ. ಇದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, 2 ಮೊಟ್ಟೆ ತೊಗೊಂಡಿದ್ದೀನಿ ನಾನು. ಈರುಳ್ಳಿನ ಹಾಕ್ಕೊಳ್ಳಿ. ಒಂದು ಬೌಲಿಗೆ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. 2 ಮೊಟ್ಟೆನ ಒಡೆದು ಹಾಕ್ಕೋಬೇಕು. 2 ಮೊಟ್ಟೆನ ಒಡೆದು ಹಾಕ್ಕೊತಾ ಇದ್ದೀನಿ ನೋಡಿ. ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಮೊದಲು. ಜಾಸ್ತಿ ದಪ್ಪ ಆದರೆ ಬಾಯಿ ಸಿಗುತ್ತೆ. ನಾನಿವಾಗ ಹಸಿಮೆಣ್ಸಿನ್ಕಾಯಿ ಮಿಕ್ಸರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿನೂ ಹೆಚ್ಚಿ ಹಾಕ್ಕೋಬೋದು, ಆದರೆ ಚಿಕ್ಕ ಮಕ್ಕಳು ತಿನ್ನೋದಾದರೆ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಖಾರ ಸ್ವಲ್ಪ ಹಾಕ್ಕೊಳ್ಳಿ. ಖಾರ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಆಮ್ಲೆಟು ತಿನ್ಬೋದು. ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಕಡಿಮೆ ಆದರೆ ಮೇಲ್ಗಡೆ ಉದುರಿಸ್ಕೊಂಡು ತಿನ್ಬೋದು. ಇವಾಗ ನಾನು ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಚಿಕನ್ ಮಸಾಲ ಆಪ್ಷನಲ್ಲು, ನೀವು ಹಾಕ್ಕೊಂಡ್ರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಆಮ್ಲೆಟ್ನ ನಾವು ಯಾವ ಥರ ಎಷ್ಟು ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಆಗುತ್ತೆ. ಇದು ನೀಟಾಗಿ ಎಲ್ಲನೂ ಖಾರ ಉಪ್ಪು ಎಲ್ಲ ಕಡೆ ಸೇರೋ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದು ಉಪ್ಪು ಖಾರ ಹಾಕಿರ್ತೀವಲ್ಲ, ಒಂದು ಸೈಡು ಗಂಟು ಥರ ಬರುತ್ತೆ. ಅದನ್ನು ಒಡ್ಕೊಂಡು ನೀಟಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಬೇಕಾದರೆ ರೆಡ್ ಚಿಲ್ಲಿ ಹಾಕೋಬೋದು, ನೀವು ಕೆಂಪು ಖಾರನೂ ಹಾಕೋಬೋದು. ನಾನಿವಾಗ ಹಸಿ ಖಾರ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಮೆಣಸಿನ್ಕಾಯಿನ ಮಿಕ್ಸರ್ಗೆ ಹಾಕ್ಕೊಂಡಿರೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಬೇಕಿದ್ದರೆ ಮೇಲ್ಗಡೆ ನಾವು ಹಾಕ್ಕೊಂಡು ತಿನ್ಬೋದು. ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಚೆನ್ನಾಗಿರುತ್ತೆ. ಇದು ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ನೋಡಿ, ಈ ಥರ ಕಲರ್ ಬರಬೇಕೆಲ್ಲ ಕೂಡ್ಕೊಂಡಿರೋದು. ಇದು ತವಾ ಇಟ್ಟಿದ್ದೀನಿ ಕಾಯೋಕ್ಕೆ. ಕಾದಾದ್ಮೇಲೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ ಮೇಲೆ. ಇನ್ನು ನೀವು ಒಂಚೂರು ಜಾಸ್ತಿನೇ ಹಾಕ್ಕೊಳ್ಳಿ, ಆಮ್ಲೆಟಿಗೆ ಚೆನ್ನಾಗಿರುತ್ತೆ. ಇದು ತವಾ ಜಾಸ್ತಿ ಕಾಯಬೇಕದು. ಜಾಸ್ತಿ ಕಾದಾದ್ಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಮೊಟ್ಟೆನ ಇದ್ರ ಮೇಲ್ಗಡೆ ಹಾಕ್ಕೊಳ್ಳಿ. ಜಾಸ್ತಿ ತವಾ ಕಾದರೆ ನೀಟಾಗಿ ಬರುತ್ತೆ ಆಮ್ಲೆಟು, ಇಲ್ಲ ಅಂದರೆ ಸರಿಯಾಗಿ ರೌಂಡ್ ಶೇಪಿಗೆ ಬರೋಲ್ಲ. ಇದು ಆಮೇಲೆ ತೆಗೆಯಬೇಕಾದ್ರೆ ಎಲ್ಲ ಇದು ಆಗುತ್ತೆ. ಮೇಲ್ಗಡೆ ಎಣ್ಣೆ ಹಾಕ್ಕೊಳ್ಳಿ. ಇದು ಅನ್ನಕ್ಕೆ, ಚಪಾತಿ ಎಲ್ಲದಕ್ಕೂ ಸೆಟ್ ಆಗೋ ಥರ ಸೆಟ್ ಆಗುತ್ತೆ. ಇದು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ರೆಡ್ ಚಿಲ್ಲಿನಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಗ್ರೀನ್ ಚಿಲ್ಲಿನಾದರೂ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ರೆಡ್ ಚಿಲ್ಲಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ನೋಡಿ ಕಲರ್ ಯಾವ ಥರ ಬಂದೈತೆ ಅಂತ. ಈ ಥರ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದನ್ನು ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂದರೆ ಜಾಸ್ತಿ ಉರಿ ಇಟ್ಕೊಂಡ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಇದು ಗ್ಯಾಸ್ ಫ್ಲೇಮು ಕಡಿಮೆನೇ ಇಟ್ಕೊಳ್ಳಿ. ಎಲ್ಲ ಸೈಡಿಂದ ತಗೊಂಡು ಹಾಕ್ಕೋಬೇಕು. ನೋಡಿದ್ರಲ್ಲ ಆಮ್ಲೆಟ್ ಯಾವ ಥರ ಮಾಡೋದು ಅಂತ. ಈ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ
ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ಗೋಲ್ಡನ್ ಫ್ರೈ ಯಾವ ಕಲರ್ ಬಂದೈತೆ ಅಂತ ಚೆನ್ನಾಗಿ ಕಾಣಿಸ್ತೈತೆ. ಈ ಥರ ನೀವು ಎರಡು ಸೈಡಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ನಾನಿವಾಗ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು. ಆಮ್ಲೆಟಿಗೆ, ಎಗ್ ರೈಸಿಗೆ, ಆಮೇಲೆ ಚಪಾತಿ ನಂಚ್ಕೊಳ್ಳೋಕ್ಕದು ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.